ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಚೂತಾರ. ಆತ್ಮೀಯರೇ, ಇತ್ತೀಚೆಗೆ ಬೆಂಗಳೂರಲ್ಲೇ ವಚನ ದರ್ಶನ ಮಿಥ್ಯ ಸತ್ಯ ಇದು ಗ್ರಂಥದ ಬಿಡುಗಡೆ ಮಾಡಿ ನಮ್ಮ ಲಿಂಗಾಯತ ಅಂದರೆ ಲಿಂಗವನ್ನು ಆಯತ ಮಾಡ್ಕೊಂಡಂಥವರು ಈ ವೀರಶೈವ ಒಂದು ಸಂಪ್ರದಾಯಬದ್ಧವಾಗಿ ಬೆಳೆದಂಥ ಒಂದು ಪರಂಪರೆ ಅವ್ರಿಗೊಂದು ಉತ್ತರ ಕೊಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ಈ ವಚನ ದರ್ಶನದಿಂದಾಗಿ ನೋಡೋದಕ್ಕೆ ಭಾಳ ಉತ್ತಮವಾಗಿ ಹೌದಪ್ಪ ಇದು ಒಂದು ಲಿಂಗಾಯತ ಸಮುದಾಯಕ್ಕೆ ಅಥವಾ ಬಸವಣ್ಣವರಿಗೆ ಅಪಚಾರ ಮಾಡಿಲ್ಲ ಅನ್ನುವಂಗೆ ಇರ್ತದೆ. ಬಟ್ ಒಳಗೆ ಅನಾಲಿಸಿಸ್ ಬಂದಾಗ ನೋಡಿದಾಗ ಪೂರ್ತಿಯಾಗಿ ಬಸವಣ್ಣವ್ರಿಗೆ ಹೊಸದು ಹೇಳಿಲ್ಲ. ಈ ಒಂದು ಏನಪ್ಪ ಅಂದ್ರೆ ವೇದ ಆಗಿರ್ಬೋದು, ಉಪನಿಷತ್ತು ಆಗಿರ್ಬೋದು, ಮತ್ತಿನ್ನೇನೋ ಆಗಿರ್ಬೋದು ಅವುಗಳ ಅನುವಾದ ಮಾಡಿದ್ದಾರೆ ಅಷ್ಟೇ. ಅಂಥ ಕ್ರಾಂತಿಕಾರಕ ಏನಲ್ಲ ಅನ್ನೋರಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಒಂದಿಷ್ಟು ವೀರಶೈವ ಧರ್ಮೀಯರು, ಅದರಲ್ಲೂ ಬ್ರಾಹ್ಮಣ್ಯದ ಮೇಲೆ ವಿಶ್ವಾಸಟ್ಟಂಥವರು, ಅದರಲ್ಲೂ RSS ಪರಂಪರೆಯ ಜೊತೆ ಗುರುಸಿಕೊಂಡವರು ಮಾಡಿದ್ದಾರೆ ಅನ್ನೋದು ಇವರು ನೇರವಾದ ಆರೋಪ. ನಮ್ಮ ವಚನ ದರ್ಶನ ಮಿಥ್ಯ ಸತ್ಯದ ಕುರಿತಾದ ಸಭೆಯಲ್ಲಿ ಭಾಗವಹಿಸಿದಂಥ ಬಸವರಾಜ ಹೊರಟ್ಟಿಯವರಾಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಾಗಿರ್ಬೋದು, ತೋಂಟದ ಸಿದ್ದರಾಮ ಸ್ವಾಮೀಜಿಯವರಾಗಿರ್ಬೋದು, ಬಸವಲಿಂಗ ಪಟ್ಟದೇವರ ಅವರಾಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಗೋರುಚ್ ಅವರು ಇತ್ತೀಚೆಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥವರು ಇವರೆಲ್ಲರೂ ಒಕ್ಕೊರಲಿನಿಂದ ಈ ಕೃತಿ ತಪ್ಪನ್ನು ಬಿಂಬಿಸ್ತಾ ಇದೆ ಅಂತೇಳಿ ವಾದ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅನಗತ್ಯವಾಗಿ ನಮ್ಮ ಲಿಂಗಾಯತ ಅಥವಾ ಬಸವ ವಿಚಾರಗಳನ್ನು ತುಂಡರಿಸುವಂಥ ಕೆಲಸವನ್ನು, ದೂರ ಸರಿಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಮತ್ತು ಸಂಪ್ರದಾಯವನ್ನು ತಂದಿದ್ದಾರೆ ಅನ್ನುವಂಥ ಮಾತನ್ನು ಪ್ರತಿಪಾದಿಸಿದ್ದಾರೆ. ಅವ್ರ ಪ್ರತಿಪಾದನೆಯಲ್ಲಿ ಸತ್ಯನೋದು ಅಂತೇಳಿ ನನಗೆ ಅನ್ನಿಸ್ತಾರೆ. ಯಾಕಂತಂದ್ರೆ ಒಂದು ವಚನ ಇಂಥ ಅದ್ಭುತದ ಒಂದು 2-3 ವಚನಗಳಲ್ಲೂ ಭಾಳ ಅದ್ಭುತ ಇದ್ದಾವೆ. ಅವ್ರು ನೋಡಿದಾಗ ಬಸವಣ್ಣವರು ಸಂಪ್ರದಾಯವಾದಿನ ಅಂತ ನೀವು ಪ್ರಶ್ನೆ ಮಾಡ್ತೀರಿ. ಯಾಕಂದ್ರೆ ಅವ್ರು ಲಿಂಗಾಯತ ಧರ್ಮ ಲಿಂಗವನ್ನು ಆಯ್ತು ಮಾಡಿಕೊಂಡ್ರು, ಅದು ಮಾತು ಬೇರೆ. ಅವತ್ತಿನ ದಿನಗಳಲ್ಲಿ ದೊಡ್ಡ ಒಂದು ಕ್ರಾಂತಿ ನಾವು. ಯಾಕಂದ್ರೆ ವೈಚಾರಿಕ ಮೇಲೆ ಬಂದಂಥದ್ದು ನೋಡ್ರಿ. ಒಂದು ವಚನ ಮುಂದೆ ಒಂದಿಷ್ಟು ಹೇಳಿ ನೋಡ್ತೀನಿ ನಿಮಗೆ ಏನು ಅನಿಸ್ತದೆ ಅಂತೇಳಿ ನೋಡ್ರಿ. ಇದು ವಿಶೇಷವಾಗಿ ಅದನ್ನು ಸಂಪಾದನೆ ಮಾಡಿದವರು ನಮ್ಮ ಮೂಲ ಸಂಪಾದನೆ R. ಹಿರೇಮಠರು. ನಂತರದಲ್ಲಿ MM ಕಲಬುರ್ಗಿ ಅವರು ಇದನ್ನು ಸಂಪಾದನೆ ಮಾಡಿದ್ದಾರೆ. ಅವರ ಒಂದು ವಚನ ಸಂಪುಟ ಅದರಾಗ ಪುಟ 180 ವಚನ 717ನೇ ವಚನ ಹೇಳ್ತದೆ. ಏನಂದ್ರೆ ಸ್ಪಷ್ಟವಾಗಿ ಹೆಂಗೆ ನಿರಾಕರಣೆ ಮಾಡ್ತದೆ ನೋಡ್ರಿ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ಎತ್ತುವೆ, ಆಗಮದ ಮೂಗು ಕೊಯ್ಯುವೆ, ನೋಡಯ್ಯ ಕೂಡಲ ಸಂಗಮ ದೇವ ಮನೆ ಮಗನಾನಯ್ಯ. ಇದೇನು ಹೇಳ್ತದ್ರಿ? ಇವತ್ತಿನ RSS ವಿಚಾರಧಾರೆಗೆ ವಿರೋಧಿಲ್ವ ಇದು? ಇದು ಕೇವಲ ಅನುವಾದನ, ಉಪನಿಷತ್ತಿನ ಅನುವಾದನ. ಇದು ಒಬ್ಬರಾದರೂ ಹೇಳಿ ನೋಡೋಣ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಲ್ಲೇ. ಈ ಸಂಪ್ರದಾಯವಾದಿ ನಮ್ಮನ್ನು ಕೆಟ್ಟ ಹಾಕಿದಂಥ ವ್ಯವಸ್ಥೆಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಲಿಂಗಾಯತರು ಇನ್ನೊಂದು ಧರ್ಮ ಮಾಡ್ಕೊಳ್ತಾ ಇದ್ದೀವಿ, ಇನ್ನೊಂದು ಜಾತಿ ಏನು ಮಾಡ್ತಿದ್ವಿ ಗೊತ್ತಿಲ್ಲ. ಅದು ಸರಿಯೋ ತಪ್ಪು ಅದು ಬೇರೆ ವಿಷಯ. ಬಟ್ ಬಸವಣ್ಣವರು ಮಾತ್ರ ಈ ವಿಚಾರದಲ್ಲೇ ಇವತ್ತಿನ ಲಿಂಗಾಯತರು ವಾದ ಮಾಡ್ತಾ ಇದ್ದಾರೆ. ಆ ವಾದದಲ್ಲಿ ಸತ್ಯದ ಅನ್ನುವಂಥದ್ದು. ಇವರು ಎಂದೂ ವೇದಗಳನ್ನು ಓದಿದಾರ, ತಿಳ್ಕೊಂಡಿದ್ದಾರೆ. ತಿಳ್ಕೊಬೇಕಲ್ರಿ. ಇತಿಹಾಸದ ಮೇಲೆಲ್ಲ ವರ್ತಮಾನ ನಿಲ್ತಾ ಇರ್ತದೆ. ಈಗ ಬಸವಣ್ಣವ್ರು ಇತಿಹಾಸ ಮಾಡಿ ಹೋಗಿದ್ದಾರೆ, ಅದ್ರ ಮೇಲೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇತಿಹಾಸನ ತಿರುಚುವಂಥ ಕೆಲಸ ಆಗಬಾರ್ದು. ಆ ಕೆಲಸ ಇಲ್ಲ ಈ ಒಂದು ವಚನ ದರ್ಶನದಲ್ಲಿ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಎಲ್ಲರ ಅಭಿಪ್ರಾಯ ಈಗಾಗಲೇ ಹೇಳಿದೆ ನಿಮಗೆ. ಅವರೆಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ನೋಡ್ರಿ, ನಮ್ಮ ಇನ್ನೂ 2 ವಚನಗಳಿದ್ದಾವೆ. ನಮ್ಮ ಅಲ್ಲಂಪ್ರಭು ಅವ್ರದ್ದು ನೋಡಿದರೆ ನಿಮ್ಗೆ ಏನು ಅನಿಸ್ತದೆ? ಒಂದು ಸಾಗಿ ನಮಗೆ ವೇದವೆಂಬುದು ಓದಿನ ಮಾತು, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಗುಹೇಶ್ವರನೆಂಬುದು ಮೀರಿದ ಘನವ ಅಂಥೇಳಿ ತಮ್ಮ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಂಪ್ರಭು ವಚನ ಸಂಪಾದನೆಯಲ್ಲಿ ಸಂಪುಟದಲ್ಲ 465ನೇ ವಚನ 128ನೇ ಪುಟ. ಇದನ್ನು MM ಕಲಬುರ್ಗಿ ಸಂಪಾದನೆ ಮಾಡಿದರೆ. ಮೂಲ ನಮ್ಮ R. ಹಿರೇಮಠರು ಮಾಡಿದ್ದಾರೆ. ಇವೆರಡು ವಚನಗಳು ಸಾಕು ನಿಮ್ಗೆ ಅನ್ನಿಸ್ತದಲ್ಲ. ಇವೇನು ಹೇಳ್ತಾವಪ್ಪ ಅಂತಂದ್ರೆ ಓದಿದಾರ, ತಿಳ್ಕೊಂಡಿದ್ದಾರೆ. ಆದರೆ ಇವುಗಳ ಪ್ರಾಮಾಣ್ಯವನ್ನು ಮುಂದಿಟ್ಟುಕೊಂಡು ಇಡೀ ಸಮಾಜವನ್ನು ನಿಂತು ನೀರಾಗಿ ಮಾಡಿ ಸಂಪ್ರದಾಯಕ್ಕೆ ಬದ್ಧಾಗಿ ಮಾಡಿ ಆವತ್ತು ನಮ್ಮನ್ನು ಸುಡುಗಿ ಮಾಡ್ತಾ ಇದ್ದಾರಪ್ಪ ಇವರು ಅನ್ನುವಂಥ ಮಾತುಗಳನ್ನು ಮಾತಾಡುವಂಥ ಒಂದು ದೊಡ್ಡ ಕ್ರಾಂತಿ, ಹೊಸ ಸಮಾಜ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಾ ಇದ್ದೆವು. ಎಲ್ಲೋ ಸುಮ್ಮನೆ ಯಾವುದೋ ಮೂರಲ್ಲಿ ಹೇಳಿಬಿಡುವಂಥದ್ದಲ್ಲ.
ಇಂಥ ಒಂದು ವಿಚಾರಧಾರೆಯ ಬಸವಣ್ಣವರು, ಅಲ್ಲಂಪ್ರಭುಗಳು, ಅಕ್ಕಮಹಾದೇವಿಯವರು ಇವರೆಲ್ಲರೂ ಹೊಸ ಧರ್ಮ ಅನ್ನೋಗಿದ್ರು, ಹೊಸ ವಿಚಾರಗಳನ್ನು ಹೇಳಿ ಮತ್ತು ನಾವು ಧರ್ಮ ಜಾತಿಗಳನ್ನ ಕಟ್ಟಾಕೋದು ಬೇಕಾಗಿಲ್ಲ ಅವರನ್ನು. ಅದನ್ನು ಮೀರಿದವರು ಅವರು ವಿಶ್ಲೇಷಣೆ ಬೇರೆ ರೂಪದಲ್ಲಿ ಆಗಬೇಕಾಗಿದೆ. ಲಿಂಗಾಯತರು ತಾವು ಧರ್ಮದ ನೆಲೆಗಟ್ಟಲ್ಲಿ ಇವತ್ತು ವಾದ ಮಾಡ್ತಾ ಇದ್ದಾರೆ, ತಪ್ಪು ಸರಿನೋ ಬೇರೆ ವಿಷಯ. ಅದನ್ನು ಮೀರಿದಂಥ ಅಲ್ಲಂಪ್ರಭುಗಳು ಮತ್ತು ಬಸವಣ್ಣವರು ಇವತ್ತು ಅವರನ್ನು ಲಿಂಗಾಯತ ಅನ್ನುವಂಥ ಒಂದು ವಿಷಯದಲ್ಲಿ ಇಟ್ಕೊಂಡು, ಆದರೂ ನಿಜವಾಗಿಯೂ ಲಿಂಗಾಯತ ಧರ್ಮ ಜಾತಿ ಅನ್ನೋಗಿದ್ರು ಅದೊಂದು ಸಮುದಾಯ ನಾವು ಕೊಡ್ಕೊಂಡು ಹೋಗುತ್ತಿರುವಂಥದ್ದು ಬಸವಣ್ಣವರ ವಿಚಾರಧಾರೆಯಲ್ಲಿ ಮುಂದುವರಿಯುವಂಥದ್ದು. ಇವತ್ತು ಚರ್ಚೆಯಲ್ಲಿ ಆಗ್ತಾಯಿದೆ. ಖುಷಿ ಪಡುವ ವಿಷಯ ಏನಪ್ಪ ಅಂದ್ರೆ, ಇದನ್ನು ಮತ್ತೆ ಮರಳಿ ಈ ಒಂದು ಸಂಪ್ರದಾಯವಾದ ಕಟ್ಟಿ ಹಾಕುವಂಥ ಪ್ರಯತ್ನ ಈ ವೀರಶೈವ ಅನಾಲಿಸಿಸ್ ನೆಲೆಗಟ್ಟಿನಲ್ಲಿ ಈ ಬ್ರಾಹ್ಮಣ್ಯವಾದವನ್ನು ಎತ್ತಿಗಟ್ಟುವಲ್ಲೇ ಈ ನಾವು ಹೇಳ್ತಾ ಇದ್ದೀವಲ್ಲ ಅವುಗಳನ್ನ ಮುಂದುವರಿಸುವಲ್ಲೇ ಪ್ರಯತ್ನ ಇರುತ್ತದನ್ನು ಇದು ತಪ್ಪು ಅನ್ನುವಂಥ ಮತ್ತು ಲಿಂಗಾಯತ ಧರ್ಮ ಅಂತ ಧರ್ಮ ಆಯ್ತು ಅಂದ್ರೆ ನಮ್ಗೆ ಇನ್ನೂ ಹೆಚ್ಚು ಅವಕಾಶ ಸಿಗ್ತಾವೆ. ಆ ರೀತಿಯಾಗಿ ವಾದ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದು ಇವತ್ತು ಶೈಲಿನೋ ತಪ್ಪು ಬೇರೆ, ಆದರೆ ಬಸವಣ್ಣವರು ಮಾತ್ರ ಅಂದಿನ ವಿಚಾರಗಳು ಮಾತ್ರ ನಿಶ್ಚಿತವಾಗಿಯೂ ಇವತ್ತಿಗೂ ಅವು ನಮ್ಮನ್ನು ಜಾಗೃತಿಗೊಳಿಸುವಂಥವು, ಈ ಜಾತಿ ವ್ಯವಸ್ಥೆನ ಕಿತ್ತಾಕೋದಕ್ಕೆ ಸಹಕಾರಿಯಾಗುವಂಥವು. ಆ ದಿಶೆಯಲ್ಲೇ ಈ ಚರ್ಚೆ ನಡೆದದು. ಲಿಂಗಾಯತ ಬಸವಣ್ಣವರು ಅಥವಾ ಲಿಂಗಾಯತ ವಿಚಾರಧಾರೆಯ ಬಸವಣ್ಣವರು ಮತ್ತು ಅಲ್ಲಂಪ್ರಭುಗಳು ಆವತ್ತು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಇವತ್ತು ಅದು ಮತ್ತೆ ನಾವು ಮುಂದೆ ಹೋಗ್ಬೇಕಾದ್ರೆ ಮೀರೆ ಆ ದಿಶೆಯಲ್ಲೇ ನಾವಿದ್ದಂಥವರು ಚರ್ಚೆ ಮತ್ತು ವಿಮರ್ಶೆ ಮಾಡೋದು ಮಾಡ್ತಾಯಿದ್ದೀವಿ. ಕಳೆದ ದಶಕಗಳಿಂದ ಶುರು ಅದ ಇದು. ಹಿಂದಿನ 2013ರಲ್ಲಿ ನಮ್ಮ ಸಿದ್ದರಾಮಯ್ಯರು ಬಂದಾಗ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಲೇಬೇಕು ಅಂತ ಏನೋ ಪ್ರಯತ್ನ ಮಾಡಿದರು. ಅದೆಲ್ಲನೂ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದ್ರು. ಅದು ಇವತ್ತಿಗೂ ಅದು ಆಗ್ತಾಯಿಲ್ಲ. ಯಾಕಂದ್ರೆ ಇಲ್ಲಿಯೇ ವೀರಶೈವ ವಿಚಾರಧಾರೆಯ ಜನ ಅಥವಾ ಬ್ರಾಹ್ಮಣರ ವಿಚಾರಧಾರೆಯ ಜನ, ಉಪನಿಷತ್ತು ವೇದಗಳ ಮುಖ್ಯಪ ಹಿಂದುತ್ವನ ಶ್ರೇಷ್ಠ ಹೇಳುವಂಥ ಜನ ಇದನ್ನು ತಡೀತಾ ಬಂದಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಇವತ್ತು ನಾವು ವಿಚಾರ ಮಾಡಿದಾಗ ವೈಚಾರಿಕ ಕ್ರಾಂತಿಯ ವೈದಿಕ ತತ್ವಗಳನ್ನು ವಿರೋಧ ಮಾಡಿದಂಥ, ಉಪನಿಷತ್ತುಗಳನ್ನು ಬದುಕಿ ಸೇರಿಸಿದಂಥ ತರ್ಕಗಳನ್ನು, ವೇದಗಳನ್ನು, ಪುರಾಣಗಳನ್ನು ಈ ತನಗೆ ಏನು ಅನ್ನಿಸ್ತದೆ ಆವತ್ತಿನ ಸತ್ಯಗಳು ಹೇಳಿದಂಥ ವಿಚಾರಗಳು ಇವೆಲ್ಲ ಗಮನಿಸಿದಾಗ ಈ ಚರ್ಚೆಯಲ್ಲಿ ಮೂಡಿಬಂದ ವಿಚಾರ ಒಂದು ಹಂತದವರೆಗೆ ನುಗ್ಗಿದ್ರು ಒಂದು ಯೋಗ್ಯವಾದ ವಿಚಾರ ಆಗಿದೆ. ಲಿಂಗಾಯತ ಧರ್ಮ ಸ್ಥಾಪನೆಗಾಗಿ ನಮ್ಮ ಸ್ವಾಮೀಜಿಗಳು ಒಂದು ಹೋರಾಟ ಮಾಡ್ತಾ ಇರೋದು, ಅದರಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇರೋದು ಭಾಳ ಮಹತ್ವದ. ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ಇವೆಲ್ಲ ವೇದ ಉಪನಿಷತ್ತು ಸಂಸ್ಕೃತದಲ್ಲಿ ಬರುವಂಥವು, ನಿಮಗೆ ಗೊತ್ತಿರ್ಬೋದು. ಆದರೆ ಅದನ್ನು ಧಿಕ್ಕರಿಸಬೇಕು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಸಂಸ್ಕೃತ ಅನ್ನುವಂಥದ್ದು ಮೋಸಗೊಳಿಸುವ ಭಾಷೆ ಅಂತೇಳಿ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಂಥ ಗೋರುಚವರು ಇವತ್ತು ಹೇಳ್ತಾ, ಇದು ನಾವು ಬಿಡಬೇಕಾಗಿದೆ. ಗೋರು ಚನ್ನಬಸಪ್ಪನವ್ರು ಹೇಳುವಂಥ ಮಾತನ್ನು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಅವತ್ತು ನಡೆದಂಥ ಈ ಲಿಂಗಾಯತವಾದ ಇದು ವಚನ ದರ್ಶನ ಅನ್ನುವಂಥ ಪುಸ್ತಕ, ಇದರಲ್ಲಿ ಅರ್ಥ ಸತ್ಯಗಳಿದ್ದಾವೆ ಅನ್ನುವಂಥ ಮಾತುಗಳ ಜೊತೆಗೆ ಲಿಂಗಾಯತಕ್ಕೆ ವೀರಶೈವಕ್ಕೆ ಸಂಬಂಧ ಇಲ್ಲ. ವೀರಶೈವ ನೀವು ನಮ್ಮವರ ಬಸವಣ್ಣವ್ರ ವಿಚಾರಧಾರೆಯಲ್ಲಿ ಬರಲಿ ಅನ್ನೋಂಥ ವಿಚಾರನ ಹೇಳ್ತಾ, ವೀರಶೈವ ಸಾಕು, ಲಿಂಗಾಯತವೇ ಬೇಕು ಅನ್ನೋಂಥ ಮಾತು ಬರ್ತದೆ. ಯಾಕಂದ್ರೆ ನಿಮಗೆ ಗೊತ್ತದ, ನಮ್ಮ ಮಾಜಿ ಪೊಲೀಸ್ ಅಧಿಕಾರಿ ಜೊತೆಗೆ ಒಳ್ಳೆಯ ಸಂಘಟನೆಕಾರ ಶಂಕರ್ ಬಿದ್ರಿಯೋ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರ ಶಂಕರ್ ಬಿದ್ರಿಯವರು ಇದ್ದಾರೆ. ಅವರು ಒಂದು ಮಾತಾಡಿದ್ದಾರೆ ಅದರೊಳಗೆ, ಅದು ಸಹಿತ ಇಲ್ಲೇ ಚರ್ಚಿಸಬೇಕಂತ ವಿಷಯ. ಎಲ್ಲ ಶರಣ ಫೋಟೋಗಳನ್ನು ಪ್ರತಿ ಜಿಲ್ಲೆಗೆ 2 ಜೊತೆ ನೀಡಲಿದ್ದೇವೆ. ಜೊತೆಗೆ ಆದಿಗುರು ಶಂಕರಾಚಾರ್ಯರ ಫೋಟೋವನ್ನು ಆದಿಗುರು ರೇಣುಕಾಚಾರ್ಯರ ಫೋಟೋವನ್ನು ಕಳಿಸಲಿದ್ದೇವೆ ಎಂದರು. ಇದಕ್ಕೆ ಸಭೆಯಲ್ಲಿ ನಮ್ಮದು ಬಸವ ತತ್ವ, ಬೇರೆ ಫೋಟೋ ಬೇಡ ಎಂಬ ವಿರೋಧ ವ್ಯಕ್ತವಾಯಿತು. ಮಂಗಳೂರು, ಉಡುಪಿ ಅಲ್ಲಿ ಮಾಡಿದಂಥ ಈ ಘಟಕ್ಕೆ ಈಗ ಆರಂಭ ಮಾಡಿ ಅಂತ ಹೇಳಿದರು. ಆದರೆ ಅದು ನಾವು ಸ್ವಾಗತಿಸ್ತೀವಿ. ಆದರೆ ಅದು ಲಿಂಗಾಯತ ಘಟಕ್ಕಾಗಲಿ. ಯಾಕಪ್ಪ ಅಂತಂದ್ರೆ ಇದು ಬಸವಣ್ಣವರ ವಿಚಾರಧಾರೆಯ ಸಂಘಟನೆ. ಇದಕ್ಕೆ ನಾವು ಲಿಂಗಾಯತ ಅಂತ ಅಂದ್ಕೊಂಡು ನಾವು ಸಂಘಟನೆ ಮಾಡ್ಕೊಂಡು ಅಂತ ಮಾತಾಡಿದ್ದಾರೆ. ಆದರೆ ನಮ್ಮ ಬಸವಣ್ಣವರು ಹೊಸ ಧರ್ಮ, ಹೊಸ ಆಚಾರ, ಎಲ್ಲ ವಿಚಾರ ನೆಲೆಗಟ್ಟಿನಲ್ಲ ಕ್ರಾಂತಿಯ ವಿಚಾರಗಳಲ್ಲಿ ಹೇಳಿದ್ದಾರೆ. ಈಗ ವಚನ ನೀವು ನೋಡಿದಿರಿ, ವೇದಕ್ಕೆ ಹೊರೆಯ ಕಟ್ಟುವೆ ಅನ್ನುವಂಥ ಒಂದು ವಚನ. ಅದನ್ನ ನೀವು ಮತ್ತು ಓದಿದಾಗ, ಅಲ್ಲಂಪ್ರಭುಗಳ ವಚನಗಳನ್ನು ಓದಿದಾಗ, ಈ ದೃಷ್ಟಿಯ ವಚನಗಳನ್ನು ಓದಿದಾಗ ನಿಮಗೂ ಅನ್ನಿಸ್ತದೆ, ಹೌದಪ್ಪ ಇದರಲ್ಲಿ ಒಂದು ಹೊಸತನದ ಕ್ರಾಂತಿ ಅದ. ಅದಕ್ಕೆ ಅದನ್ನು ನಾವು ವೀರಶೈವ ಅಥವಾ ಲಿಂಗಾಯತ ತಿಕ್ಕಾಟದಲ್ಲಿ ಹಾಕಲಾರದು ಹೊಸ ಸಮಾಜ ಕಟ್ಟುವಲ್ಲಿ ಅವತ್ತು ಬಸವಣ್ಣವರು ಮಾಡಿದ ಸಾಧನೆಯನ್ನು, ಅವ್ರ ವಿಚಾರಗಳನ್ನು ಇವತ್ತು ನಾವು ಇನ್ನಷ್ಟು ಮುಂದುವರಿಸ್ಕೊಂಡು ಹೋಗುವಂಥ ಅನಿವಾರ್ಯತೆಯೂ ನಮಗದ ಅಂತ ಹೇಳ್ತಾ, ಇದು ಒಳ್ಳೆಯ ಚರ್ಚೆ ನಡೆದಲ್ಲ. ಮತ್ತು ಲಿಂಗಾಯತ ಧರ್ಮಕ್ಕೆ ನಮ್ಮ ವೀರಶೈವದವ್ರು ಎಷ್ಟು ವಿರೋಧ ಮಾಡ್ತಾರೆ ಏನು ಅನ್ನೋದು ನಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಆದರೂ ಈ ಒಂದು ಸಪ್ರೇಟ್ ಧರ್ಮ ಅಂತೇಳಿ ಧರ್ಮಕ್ಕೆ ನಾವು ಅಪಾರ್ಥ ಮಾಡೋ ಅವಶ್ಯಕತೆ ಇಲ್ಲ.
ಧರ್ಮ ಅಂದರೆ ಏನು? ಒಬ್ಬರನ್ನ ಗೌರವಿಸೋದು, ಇನ್ನೊಬ್ಬರನ್ನ ಗೌರವಿಸೋದು, ಒಬ್ಬರೊಬ್ಬರು ಗೌರವ ಕೊಟ್ಟು ಬದುಕುವಂಥದ್ದು, ಹಿಂಸೆ ಇರಲಾರದಂಥದ್ದೇ ಧರ್ಮ. ಆ ಧರ್ಮದ ನೆಲೆಗಟ್ಟಲ್ಲೇ ಬಸವಣ್ಣವರ ಈ ಲಿಂಗಾಯತ ಧರ್ಮವನ್ನು ನಾವು ಸ್ವಾಗತಿಸೋಣ. ಅದಕ್ಕಿಂತ ಹೆಚ್ಚಾಗಿ ಬಸವ ತತ್ವಗಳನ್ನು ನಾವು ಪಾಲಿಸಿದ್ರೆ ಸಾಕೋದು ಜಗದ ಅಥವಾ ವಿಶ್ವದ ದೊಡ್ಡ ಧರ್ಮ ಆಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗಬೇಡ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.